ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರ್ದಡ ಕುಳಿಗೆ ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ನಗರದ ಲಾವಣ್ಯ ಕನ್ವೆನ್ಷನ್ ಹಾಲ್ನಲ್ಲಿ ಜರುಗಿದ ಸ್ಪೈಕಾನ್ 4 ಸಮ್ಮೇಳನದ ಉದ್ಘಾಟನೆ. ವಿವಿಧ ಕಂಪನಿಗಳಿಂದ ಕಟ್ಟಡ ನಿರ್ಮಾಣ ಸಾಮಗ್ರಿಗಳ ವಸ್ತು ಪ್ರದರ್ಶನ. ಕಟ್ಟಡಗಳು ಗಟ್ಟಿಯಾಗಿ ನಿಲ್ಲಲಿ, ಕಾರ್ಮಿಕರ ರಕ್ಷಣೆಗೆ ಒತ್ತು ಕೊಡಿ, ಸಂಸದ ಸಾಗರ್ ಖಂಡ್ರೆ ಅಭಿಮತ. ಏಪ್ರಿಲ್ 12ರಂದು ನಗರದ ವೈಬ್ ಹೋಟೆಲ್ನಲ್ಲಿ ಆದರ್ಶ ದಂಪತಿಗಳು ಕಾರ್ಯಕ್ರಮ ಆಯೋಜನೆ. ನಟ ಗಿಲ್ಲಿ, ಗಗನ ಹಾಗೂ ಟೆನ್ನಿಸ್ ಕೃಷ್ಣ ಕಾರ್ಯಕ್ರಮದ ಆಕರ್ಷಣೆ. ಪಾಲ್ಗೊಳ್ಳಲು ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಹಾಗೂ ಭಕ್ತ ಕುಂಬಾರ್ ಕರೆ. ಬಸವ ಕಲ್ಯಾಣದಲ್ಲಿ ಜರುಗಿದ ರಾಜ್ಯ ಮಟ್ಟದ 13ನೇ ಕರ್ನಾಟಕ ಚುಟುಕು ಸಾಹಿತ್ಯ ಸಮ್ಮೇಳನ. ಶ್ರೀ ಘನಲಿಂಗ ರುದ್ರಮುನಿ ಜಾತ್ರಾ ಮಹೋತ್ಸವ ಹಾಗೂ ಅಭಿನವ ಶ್ರೀ ಪ್ರಶಸ್ತಿ ಪ್ರದಾನ. ಸಮಾಜಕ್ಕೆ ಮಾರ್ಗದರ್ಶಿ ಸಾಹಿತ್ಯದ ಅಗತ್ಯವಿದೆ. ಶ್ರೀ ವಿಶ್ವರಾಧ್ಯ ಮಳೇಂದ್ರ ಶಿವಾಚಾರ್ಯರು. ಚಿಟಗುಪ್ಪ ತಹಸೀಲ್ ಕಚೇರಿ ಅಧಿಕಾರಿ ಪ್ರದೀಪ್ ಲಾಡೆ ಮೇಲೆ ಗಂಭೀರ ಆರೋಪ ಮಾಡಿದ ಕನ್ನಡ ಸೇನೆ ಕರ್ನಾಟಕದ ಪದಾಧಿಕಾರಿಗಳು ಕೆಲಸ ಮಾಡಲು ಹಣ ಕೇಳುತ್ತಾರೆ ಎಂದು ತಹಸೀಲ್ದಾರರಿಗೆ ಮನವಿ ಸಲ್ಲಿಸಿದ ಕನ್ನಡ ಸೇನೆ ಮುಖಂಡರು. ಅಮಾನತಿಗಾಗಿ ಆಗ್ರಹ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಕಟ್ಟಡಗಳು ನಗರದಲ್ಲಿ ಗಟ್ಟಿಯಾಗಿ ನೆಲೆ ನಿಲ್ಲುವಂತೆ ನಿರ್ಮಿಸುವ ಬಹುದೊಡ್ಡ ಜವಾಬ್ದಾರಿ ಸಿವಿಲ್ ಇಂಜಿನಿಯರ್ಗಳ ಅವರ ಮೇಲಿದೆ. ಜೊತೆಗೆ ಕಟ್ಟಡ ನಿರ್ಮಾಣದ ಸಂದರ್ಭದಲ್ಲಿ ಕಾರ್ಮಿಕರಿಗೆ ಹ್ಯಾಂಡ್ ಗ್ಲೌಸ್ ಆಗಿರ್ಬೋದು, ಶೂಸ್ ಆಗಿರ್ಬೋದು, ಹೆಲ್ಮೆಟ್ ಆಗಿರ್ಬೋದು, ಇನ್ನಿತರ ಸುರಕ್ಷಿತ ವಸ್ತುಗಳನ್ನು ನೀಡುವ ಅವಶ್ಯಕತೆ ಇದೆ ಎಂದು ಲೋಕಸಭಾ ಸದಸ್ಯ ಸಾಗರ್ ಖಂಡ್ರೆ ತಿಳಿಸಿದರು. ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಇಂಡಿಯಾ ವತಿಯಿಂದ ನಗರದ ಲಾವಣ್ಯ ಕನ್ವೆನ್ಷನ್ ಹಾಲ್ನಲ್ಲಿ ನಡೀತಾ ಇರುವಂತಹ 3 ದಿವಸಗಳ ಸ್ಪೈಕಾನ್ 4 ರಾಷ್ಟ್ರೀಯ ವಿಚಾರ ಸಂಕಿರಣ ಹಾಗೂ ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತಾಡ್ತಾರೆ. ಇಂದಿನ ಕಾಲದಲ್ಲಿ ಪ್ರತಿಯೊಬ್ಬರು ಕೆರೆ ಹಾಗೂ ನದಿಯಲ್ಲಿ ಸಿಗುವಂತಹ ರೇತಿ ಒಂದು ಕಡೆಗೆ ಹೆಚ್ಚು ಗಮನವನ್ನು ಹರಿಸ್ತಾರೆ. ಇದರಿಂದ ಪ್ರಕೃತಿ ನಾಶವಾಗ್ತಾ ಇದೆ. ಅದಕ್ಕೂ ಮೀರಿ ರೋಬೋ ರೇತಿ ಹಾಗೂ ಇನ್ನಿತರ ಕಟ್ಟಡದ ಕಡೆಗೆ ಹೆಚ್ಚು ಒಲವು ತೋರ್ತಾ ಇಲ್ಲ. ನದಿಯ ರೇತಿಯಿಂದ ನೀರಿನೊಳಗಿನ ಜಲಚರ ಪ್ರಾಣಿಗಳು ಸಾಯುತ್ತವೆ, ಜೊತೆಗೆ ಭೂಮಿಯ ಒಡಲು ನಾಶ ಆಗ್ತಾ ಇದೆ ಎನ್ನುವಂತಹ ಕಳವಳವನ್ನು ಕೂಡ ಅವರು ವ್ಯಕ್ತಪಡಿಸಿದರು. ಸುರಕ್ಷಿತ ಕಟ್ಟಡಗಳ ನಿರ್ಮಾಣ, ಬಳಸುವ ವಸ್ತುಗಳ ಕುರಿತು ಬಹಳ ಮಾರ್ಮಿಕವಾಗಿ 3 ದಿವಸಗಳ ವಿಚಾರ ಸಂಕಿರಣ ಆಯೋಜನೆ ಮಾಡಿದ್ದು ನನಗೆ ಖುಷಿ ತಂದಿದೆ. ಸಿವಿಲ್ ಇಂಜಿನಿಯರ್ ಹಾಗೂ ಸರ್ಕಾರ ಒಟ್ಟಾಗಿ ಸೇರಿಕೊಂಡು ರಸ್ತೆ, ಸಮುದಾಯ ಭವನ, ಶಾಲೆಗಳ ಕಟ್ಟಡ ಹಾಗೂ ಇನ್ನಿತರ ಸರ್ಕಾರಿ ಕಟ್ಟಡಗಳ ಕೆಲಸ ಗುಣಮಟ್ಟದಿಂದ ಮಾಡಿದರೆ ಗಟ್ಟಿಮುಟ್ಟಾದ ಕಾಮಗಾರಿಗಳನ್ನು ಮಾಡಬಹುದು ಎಂದು ಹೇಳಿದರು. ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಮಾತನಾಡಿ, ಕಟ್ಟಡಗಳ ಜೊತೆಗೆ ವ್ಯಕ್ತಿ ಭಾವನಾತ್ಮಕವಾಗಿ ಬೆಸೆದುಕೊಂಡಿರ್ತಾನೆ. ಹೀಗಾಗಿ ಒಮ್ಮೆ ನಿರ್ಮಿಸಿದ ಮನೆಯಲ್ಲಿ 4 ತಲೆಮಾರಿನವರು ಜೀವಿಸುವಷ್ಟು ಬಾಳಿಕೆಗೆ ಬರಬೇಕೆಂದು ಜನ ಆಸೆ ಪಡ್ತಾರೆ. ಹೀಗಾಗಿ ಪ್ರಕೃತಿ ಸ್ನೇಹಿ ವಸ್ತುಗಳನ್ನು ಬಳಸಿ ಕಟ್ಟಡಗಳನ್ನು ನಿರ್ಮಿಸಬೇಕು ಎನ್ನುವಂಥ ಸಲಹೆಯನ್ನು ಕೊಡ್ತಾರೆ. ಪ್ರಾಸ್ತಾವಿಕವಾಗಿ ಮಾತನಾಡಿದ ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಇಂಡಿಯಾದ ಅಧ್ಯಕ್ಷರಾಗಿರ್ತಕ್ಕಂಥ ವೀರಶೆಟ್ಟಿ ಮಣಿಗೆ ಕಾರ್ಯಕ್ರಮದ ಯಶಸ್ವಿಗೆ ಸಾಕಷ್ಟು ಜನ ಉದ್ಯಮಿಗಳು ಹಾಗೂ ವಿವಿಧ ಕಟ್ಟಡ ನಿರ್ಮಾಣ ಸಾಮಗ್ರಿ ಮಾರಾಟದ ಅಂಗಡಿಗಳ ಮಾಲೀಕರು ಸಹಕಾರ ನೀಡಿದ್ದಾರೆ. ಒಂದು ಯಶಸ್ವಿ ಕಟ್ಟಡ ನಿರ್ಮಿಸುವಲ್ಲಿ ಸಿವಿಲ್ ಇಂಜಿನಿಯರ್ ಹಿಡಿದು ಕಾರ್ಮಿಕರವರೆಗೆ ಸಾಕಷ್ಟು ಜನರ ಶ್ರಮ ಇರುತ್ತದೆ. ಹಾಗಾಗಿ ಜಿಲ್ಲೆಯಲ್ಲಿ ವಿನೂತನ ಕಟ್ಟಡಗಳ ನಿರ್ಮಾಣಕ್ಕೆ ಎಲ್ಲರೂ ಕೂಡಿ ಶ್ರಮಿಸೋಣ ಎನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಮಣಿಗೆಯವರು ಹೇಳಿದರು. ಬೀದರ್ ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಬಸವರಾಜ್ ಅಬ್ಶೆಟ್ಟಿ, ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿ ಬಸವರಾಜ್ ದೇಶಮುಖ್ ಮಾತನಾಡ್ತಾರೆ. ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಪೂಜ್ಯ ಜ್ಯೋತಿರ್ಮಯಾನಂದ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯವನ್ನು ವಹಿಸ್ತಾರೆ. ವೇದಿಕೆ ಮೇಲೆ ನಗರಸಭೆ ಅಧ್ಯಕ್ಷ ಮೊಹಮ್ಮದ್ ಗೌಸ್, ಹೈದರಾಬಾದ್ನ ಡಾಕ್ಟರ್ SP ಅಂಚೂರಿ, ಅಜೀಜ್ ಖಾನ್, ಸರ್ದಾರ್ ಪವಿತ್ ಸಿಂಗ್, ಬಸವ ಕಲ್ಯಾಣ್ ಇಂಜಿನಿಯರಿಂಗ್ ಕಾಲೇಜಿನ ಸಂತೋಷ್ ತಾಳಂಪಳ್ಳಿ, ಅಶೋಕ್ ಕುಪ್ಪೆ ಉಪಸ್ಥಿತರಿದ್ದರು. ಇದೇ ವೇಳೆ ಸಮ್ಮೇಳನದ ಸ್ಮರಣ ಸಂಚಿಕೆಯ ಮುಖಪುಟವನ್ನು ಬಿಡುಗಡೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ACCI ಕಾರ್ಯದರ್ಶಿ ಅಶೋಕ್ ಕುಪ್ಪೆ, ಸಂಸ್ಥೆಯ ಖಜಾಂಚಿ ಓಂಕರ್ ಪಾಟೀಲ್, ವ್ಯವಸ್ಥಾಪಕ ಮಂಡಳಿ ಸದಸ್ಯ ಶಿವಕುಮಾರ್ ಯಲಾಲ್, ಸಂದೀಪ್ ಕಾಡವಾದ್, ಅಮಿತ್ ನಾಗುರೆ, ಸದಸ್ಯರಾದ ಮಹೇಶ್ ಹೊರಾಂಡೆ, ದಿಲೀಪ್ ನಿಟ್ಟೂರೆ, ನರೇಂದ್ರ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಒಳ್ಳೆ ರೋಡ್ ಅನ್ನ ನಾವು ಮತ್ತೆ ನಾವು ಪೈಪ್ಲೈನ್ ಹಾಕ್ತೀವಿ, ಮತ್ತೆ ಅದು ರಿಪೇರ್ ಮಾಡಕ್ಕೆ ಮತ್ತೆ ಟೈಮ್ ತಗೋತದೆ. ಎಲ್ಲಾ ಕಡೆ ಊರದಲ್ಲೆಲ್ಲ ಅದೇ ಸಮಸ್ಯೆ ಇದೆ. ನಾವು ಒಳ್ಳೆ ರೋಡ್ ಮಾಡಿದ್ವಿ, ಅದೇ ಮತ್ತೆ ಅದು ಕೆದತಾ ಇದೆ ಅಂತ. ಇಂಥ ಸಾಕಷ್ಟು ಬಹಳಷ್ಟು ಸಮಸ್ಯೆಗಳಿದಾವೆ. ನೀವೆಲ್ಲ ನಮ್ಮ ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ನೀವು ಪ್ರೋಗ್ರಾಮ್ ಮಾಡ್ತಿದ್ರಿ, ಇದೆಲ್ಲ ನಾವು ಡಿಸ್ಕಷನ್ ಮಾಡಿ ಒಂದು ರೀತಿಯಲ್ಲಿ ಸುಧಾರಣೆ ಮಾಡೋ ಕೆಲಸ ಮಾಡಬೇಕು. ಇದ್ರ ಜೊತೆ ನಾನು ಫ್ಲೈಟ್ ಅಲ್ಲಿ ಹೋಗ್ತಾ ಇರುವಾಗ ಒಬ್ಬರು ಆಸ್ಟ್ರೇಲಿಯಾದಲ್ಲಿ ಸಿಕ್ಕಿದ್ರು. ಆಸ್ಟ್ರೇಲಿಯಾ ಅಂತಂದ್ರೆ ನಮ್ದೇ ದೇಶದವರು, ಅದೇ ಆಸ್ಟ್ರೇಲಿಯಾದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೂ ಇಂಜಿನಿಯರ್ ಇದ್ರು. ನಾನು ಕೇಳಿದೆ, ನಿಮ್ಮಲ್ಲಿ ಹ್ಯಾಂಗ್ ಕೆಲಸ ಮಾಡ್ತೀನಿ ಅಂತ. ಅವ್ರಂದ್ರು, ನಮ್ಮ ಭಾರತ ದೇಶದಲ್ಲಿ ನಾವು ಯಾವುದೇ ಒಂದು ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತಂದ್ರೆ ಬಹಳ ಹೆವಿ ಮಟೀರಿಯಲ್ ಯೂಸ್ ಮಾಡ್ತೀವಿ.
ಈ ಬಿಲ್ಡಿಂಗ್ ಅಥವಾ ಯಾವುದೇ ಮನೆ ಇರ್ಬೋದು, ನಾವೇನ್ ಬ್ರಿಕ್ಸ್ ಯೂಸ್ ಮಾಡ್ತೀವಿ ಬಹಳ ಹೆವಿ ಆಯ್ತು. ಆಸ್ಟ್ರೇಲಿಯಾದಲ್ಲಿ ಇರೋದು 50% ಕಾಸ್ಟ್ ಅಲ್ಲಿ 50% ಕನ್ಸ್ಟ್ರಕ್ಷನ್ ಅಲ್ಲಿ ಬಂದ ಅದು ಆಸ್ ಇಟ್ ಇಸ್ ಇಟ್ಕೊಂಡೇ ಕನ್ಸ್ಟ್ರಕ್ಷನ್ ಆಗ್ಬೇಕು. ಅದಕ್ಕೆ ಯಾವುದೋ ತಪ್ಪಿಗೆ ಏನಾದ್ರ ಅವಕಾಶಗಳು ಕೊಡ್ಲಾರ್ದಾಗ ಒಂದು ಬೆಳೆಗೆ ತಾವು ಏನಾದ್ರು ಇದು ಮಾಡಿದ್ರಿ ಕಂಟ್ರೋಲ್ ಮಾಡಿದ್ರಿ ಅಂತಂದ್ರೆ 100% ಎಲ್ಲ ಕರೆಕ್ಟ್ ಆಗ್ತವೆ. ಬೇರೆ ಊರಿಗೆ ಹೋದಾಗ, ಬೇರೆ ಸಿಟಿಗೆ ಹೋದಾಗ ನಾವು ನೋಡಿದಾಗ ಎಷ್ಟು ಸುಂದರವಾದಂತಹ ಕಟ್ಟಡಗಳು ಬಂದಾವ ಅಂತ ನಾವು ಅಂತೀವಿ. ಅದೇ ನಮ್ಮ ಪಿಗದಲ್ಲಿ ನೋಡಿದಾಗ ನಮ್ಗೆ ಏನ್ ಅನ್ಸದ, ಏನ್ರಿ ಒಂದ್ ಬಿಲ್ಡಿಂಗ್ ಹಿಂದ, ಒಂದ್ ಬಿಲ್ಡಿಂಗ್ ಮುಂದ, ಒಂದ್ ಬಿಲ್ಡಿಂಗ್ ಹಿಂದ ಅಂತ ನಾವೇ ಅಂತೀವಲ್ಲ, ಮತ್ತೆ ಮಾಡಿದವ್ರು ನಾವೇ ಇದ್ದೀವಲ್ಲ. ಸೊ ಹೀಗಾಗಿ ಪ್ರತಿಯೊಂದು ಇದಕ್ಕೂ ಏನಾದ್ರೂ ನಾವು ಸರಿಯಾಗಿ ರೋಡ್ ಎಷ್ಟು ಮಾರ್ಜಿನ್ ಇದೆ, ಎಷ್ಟು ಬಿಡಬೇಕು, ಗಾರ್ಡನ್ ಎಷ್ಟು ಬಿಡಬೇಕು, ಅಷ್ಟು ಕರೆಕ್ಟ್ ಆಗಿ ನಾವು ಮೇಂಟೈನ್ ಮಾಡ್ಕೊಂಡು ಹೋದಿವಂದ್ರೆ ಸುಂದರವಾದಂತಹ ಮನೆಗಳಾಗ್ತವ, ಸುಂದರವಾದಂತಹ ಕಟ್ಟಡಗಳು ಬರ್ತಾವ, ಒಳ್ಳೆ ಲೇಔಟ್ ಆಗ್ತದ. ನಾನು ಸ್ಪೆಷಲಿ ಜಮಾದಾರ್ ಅವರಿಗೆ ನಮ್ಮ ದಿಗಂಬರ್ ಕೂತಿದ್ದಾರೆ, ಬಹಳ ದೊಡ್ಡ ದೊಡ್ಡ ಕಾಂಟ್ರಾಕ್ಟ್, ದೊಡ್ಡ ದೊಡ್ಡ ಡೆವಲಪರ್ಸ್ ಇದ್ದಾರೆ, ಅವರಿಗೂ ಕೂಡ ನಾನು ಈ ವೇದಿಕೆ ಮುಖಾಂತರ ಹೇಳ್ತಾ ಇದ್ದೀನಿ. ನಮ್ಮ ಪತ್ರಿಕೆ ಬಾಂಧವರು ಕೂಡ ಇದ್ದಾರೆ. ಸಾಕಷ್ಟು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಅಂದ್ರೆ ಇದ್ರಲ್ಲಿ ಏನಾಗ್ತದೆ, ಸ್ವಲ್ಪ ಅಲ್ಲಿ ಹೆಚ್ಚಿಗೆ ನಿಮ್ಗೆ ಲಾಸ್ ಆಗೋದಿಲ್ಲ, ಸ್ವಲ್ಪ ಇದು ಆಗ್ಬೋದು, ಆದ್ರೆ ಬಹಳ ಒಂದು 20-25 ಜನ ಹೈದರಾಬಾದ್ಲಿಂದ ಒಂದು ಟೀಮೇ ಬಂದಿತ್ತು ನಮಗೆ. ಯಾವಾಗ ನಾವು ಅಸೋಸಿಯೇಷನ್ ಆಫ್ ಕನ್ಸಲ್ಟೆನ್ಸಿ ಬೀದರ್ ಚಾಪ್ಟರ್ ಸ್ಟಾರ್ಟ್ ಮಾಡ್ಬೇಕಂತ ಇದ್ದಾಗ ಅದಕ್ಕೆ ಒಂದು ಸ್ಫೂರ್ತಿ ಕೊಟ್ಟು ಒಂದು ಪ್ರೋಗ್ರಾಮ್ ಹೇಗೆ ಮಾಡಬೇಕು, ಪ್ರೋಗ್ರಾಮ್ಗೆ ಯಾವ ರೀತಿ ಆರ್ಗನೈಸ್ ಮಾಡಬೇಕು, ಪ್ರೋಗ್ರಾಮ್ ಹೆಂಗ್ ನಡ್ಸ್ಕೊಂಡು ಹೋಗ್ಬೇಕಂತೆ ಯಾವ ರೀತಿ ಒಂದು ಗೈಡ್ ಮಾಡ್ತಾರೆ ಅಂಚೂರಿ ಅವರು. ಅಂದ್ರೆ ಅದು ಇಮ್ಯಾಜಿನ್ ಮಾಡ್ಲಿಕ್ಕೆ ಆಗಲ್ಲ, ಆ ರೀತಿ ಅವರು ಒಂದು ಇನ್ಸ್ಪೈರಿಂಗ್ ಸೋರ್ಸ್ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ನಾನು ಒಂದು 10 ವರ್ಷ ಆಯ್ತು, ಒಂದು ಡೆಸಿನಿಯಲ್ಲಿ ಒಂದು ದಶಮಾನೋತ್ಸವ ಕಾರ್ಯಕ್ರಮ ಮಾಡ್ಬೇಕಂತೀವಿ ಅಂಚೂರಿ ಅವರೇ. ಯು ಹ್ಯಾವ್ ಟು ಬಿ ಕನ್ವೀನರ್ ಫಾರ್ ದ ಪ್ರೋಗ್ರಾಮ್. ಈ ಸ್ಪೈಕಾನ್ 4 ಅಂತ ಹೇಳಿ ನಮ್ದು 4ನೇ ಎಡಿಷನ್ ಇದೆ, ಇದಕ್ಕೆ ನೀವು ಕನ್ವೀನರ್ ಆಗಿ ಬರಬೇಕು. ಮತ್ತೆ ಇದೊಂದು 2 ದಿನದ ನಾವು ಫುಲ್ ಡೇ ಬ್ರೈನ್ ಸ್ಟಾರ್ಮಿಂಗ್ ಸೆಷನ್ ಮಾಡ್ಬೇಕಂತೀವಿ. ಇದಕ್ಕೆಲ್ಲ ಒಂದು ಸ್ಪೀಕರ್ ಅರೇಂಜ್ಮೆಂಟ್ ಮಾಡ್ಕೊಡಿ ಅಂದ್ರೆ ಅವರೇ ಎಲ್ಲಾ ಸ್ಪೀಕರ್ ಹೆಸರು ಕಳಿಸಿ ಈ ಕಾರ್ಯಕ್ರಮಕ್ಕೆ ಒಂದು ಬೆನ್ನೆಲುಬಾಗಿ ನಿಂತು ನಮಗೆ ಒಂದು ಗೈಡ್ ಮಾಡ್ತಾ ಇದ್ದಾರೆ ಡಾಕ್ಟರ್ ಎಸ್ ಪಿ ಅವರು. ಅವರಿಗೂ ನಾನು ಈ ಕಾರ್ಯಕ್ರಮಕ್ಕೆ ಇದೇ ತಿಂಗಳ ಏಪ್ರಿಲ್ 12ರಂದು ಬೀದರ್ ನಗರದ ಜನವಾಡ ರಸ್ತೆಯಲ್ಲಿರುವಂಥ ಚಿಕ್ಪೇಟ್ ಸಮೀಪದ 3 ಸ್ಟಾರ್ ಹೋಟೆಲ್ ವೈಬ್ನಲ್ಲಿ ಒಂದು ಆದರ್ಶ ದಂಪತಿಗಳು ಕಾರ್ಯಕ್ರಮ ಹಾಗೂ ನಮ್ಮ ಕನ್ನಡ ಟಿವಿ ಚಾನಲ್ ಸಮಾರಂಭ ಜರುಗ್ತಾ ಇದೆ. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ಶಾಸಕರಾದ ಶೈಲೇಂದ್ರ ಕೆ ಬೆಲ್ದಾಳೆ ಹಾಗೂ ಕಾರ್ಯಕ್ರಮದ ಆಯೋಜಕರಾಗಿರತಕ್ಕಂತಹ ಭಕ್ತ ಕುಂಬಾರ್ ತಿಳಿಸಿದ್ದಾರೆ. ಈ ಕುರಿತು ವಿಡಿಯೋ ಹೇಳಿಕೆ ನೀಡಿರುವಂತಹ ಉಭಯ ಮುಖಂಡರು ಯಾರಾಗುವರು ಆದರ್ಶ ದಂಪತಿಗಳು ಎಂಬ ಕುತೂಹಲದ ಬಗ್ಗೆ ತಿಳಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಖ್ಯಾತ ನಟಿ ಗಗನ ಹಾಗೂ ನಟರಾಗಿರ್ತಕ್ಕಂತಹ ಟೆನ್ನಿಸ್ ಕೃಷ್ಣ ಹಾಗೂ ಗಿಲ್ಲಿ ಅವರು ಪಾಲ್ಗೊಳ್ತಾ ಇದ್ದಾರೆ. ಕಾರ್ಯಕ್ರಮ ಯಶಸ್ವಿಯಾಗಲಿ ಎಂದು ಶಾಸಕರು ಶುಭವನ್ನು ಹಾರೈಸಿದ್ದಾರೆ. ಬೀದರ್ ನಗರದ ಪ್ರತಿಷ್ಠಿತ ಮುಖಂಡರು, ಉದ್ಯಮಿಗಳು, ಜನಪ್ರತಿನಿಧಿಗಳು ಹಾಗೂ ಸಮಾಜ ಸೇವಕರು, ಕಲಾವಿದರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ಪ್ರೀತಿಯಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಎನ್ನುವಂಥ ಮಾತನ್ನು ಶಾಸಕರು ಹಾಗೂ ಭಕ್ತ ಕುಂಬಾರ್ ಅವರು ತಿಳಿಸಿದ್ದಾರೆ. ನಾಳೆ ಸಂಜೆ ಜರುಗಲಿದೆ. ಬೀದರ್ ಸಂಘಸ್ಥ ಎಲ್ಲ ಸಮಾಜದ ಮುಖಂಡರು, ಎಲ್ಲ ಜೋಡಿಗಳು ಅಂದರೂ ತಪ್ಪಾಗಲ್ಲ, ಕುಟುಂಬ ಸಮೇತ ಬಂದು ಆ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂದು ವಿನಂತಿ ಮಾಡ್ಕೋತೀನಿ. ಯಾಕಂದರೆ ಯಾರು ಮೊದಲನೇ ಪ್ರೈಸ್ ಆ ಜೋಡಿ ಗೆಲ್ತಾರೆ ಅವರನ್ನು ಒಂದು ಚಿನ್ನದ ಮಾಂಗಲ್ಯವನ್ನು ಕೊಡುವ ಕೂಡ ವ್ಯವಸ್ಥೆ ಈ ಒಂದು ಆಯೋಜಕರಿಂದ ಆಗಿದೆ. ತಾವೆಲ್ಲ ಬಂದು ಪಾಲ್ಗೊಂಡು ಯಶಸ್ವಿಗೊಳಿಸ್ಬೇಕಂತ ವಿನಂತಿ ಮಾಡ್ಕೊತೀವಿ. ಎಲ್ರಿಗೂ ನಮಸ್ಕಾರ. ನಾನಿಮ್ಮ ಪ್ರೀತಿಯ ನಿರೂಪಕ SM ಭಕ್ತ ಕುಂಬಾರ. ಇದೇ ತಿಂಗಳು 12ನೇ ತಾರೀಕಿಗೆ ಬೀದರಿನ 3 ಸ್ಟಾರ್ ಹೋಟೆಲ್ ವೈಬ್ ನಲ್ಲಿ ವಿಶೇಷವಾಗಿರುವಂತಹ ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿದ್ದೀವಿ. ನಮ್ಮ ಕನ್ನಡ ಟಿವಿ ಎನ್ನುವ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ಬೀದರ್ ಮಹಾನಗರದಲ್ಲಿ ಹಮ್ಮಿಕೊಂಡಿದ್ದೀವಿ. ವಿಶೇಷವಾಗಿ ದಂಪತಿಗಳಿಗಾಗಿ, ದಂಪತಿಗಳಿಗೋಸ್ಕರವಾಗಿರ್ತಕ್ಕಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪ್ರೀತಿಯ ನೆಚ್ಚಿನ ನಟರಾಗಿರ್ತಕ್ಕಂಥ ಮಹಾನಟಿ ಮತ್ತು ಭರ್ಜರಿ ಬ್ಯಾಚಲರ್ಸ್ ಅಲ್ಲಿ ಹೆಸರಾಗಿರುವಂತಹ ನಮ್ಮ ಗಗನ ಮತ್ತು ನಟ ಗಿಲ್ಲಿಯವರು ಕೂಡ ಆಗಮಿಸ್ತಾ ಇದ್ದಾರೆ. ವಿಶೇಷ ಆಹ್ವಾನಿತರಾಗಿ ನಮ್ಮ ಪ್ರೀತಿಯ ಟೆನ್ನಿಸ್ ಕೃಷ್ಣ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಅನೇಕ ರಾಜಕೀಯ ಧುರೀಣರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಎಲ್ಲಾ ದಂಪತಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿಕೊಳ್ಬೇಕಾಗಿ ತಮ್ಮಲ್ಲಿ ಪ್ರೀತಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇವೆ. ಇದೇ ದಿನಾಂಕ ಎಲ್ಲರೂ ಕೂಡ ನೋಟ್ ಮಾಡ್ಕೊಳ್ಳಿ. ಎಫ್ರಿ
12ನೇ ತಾರೀಕು ಸಾಯಂಕಾಲ 5:30ಕ್ಕೆ ಸ್ಥಳ 3 ಸ್ಟಾರ್ ಹೋಟೆಲ್ ಬಸ್ಟಿಪ್ ವೈಬ್ನಲ್ಲಿ. ತಾವೆಲ್ಲರೂ ಕೂಡ ನಿಮ್ಮೆಲ್ಲರ ಆಗಮನಕ್ಕಾಗಿ ಕಾಯ್ತಾ ಇರುತ್ತೆ ನಮ್ಮ ಕನ್ನಡ ಟಿವಿ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್. ಸಮಾಜಕ್ಕೆ ಮಾರ್ಗದರ್ಶಿಯಾಗ್ತಕ್ಕಂತಹ ಒಂದು ಸಾಹಿತ್ಯವನ್ನು ಹೊರತರುವಲ್ಲಿ ಯುವ ಸಾಹಿತಿಗಳು ಕಾಳಜಿ ವಹಿಸಬೇಕು ಎಂದು ಅಫಜಲ್ಪುರ್ ಸಂಸ್ಥಾನ ಹಿರೇಮಠದ ಶ್ರೀ ವಿಶ್ವಾರಾಧ್ಯ ಮಳೇಂದ್ರ ಶಿವಾಚಾರ್ಯರು ಹೇಳಿದರು. ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ತಿನಿಂದ ಇಲ್ಲಿಯ ಶ್ರೀ ಘನಲಿಂಗ ರುದ್ರಮುನಿ ಶಿವಾಚಾರ್ಯ ಟ್ರಸ್ಟ್ ಸಹಕಾರ, ಕನ್ನಡ ಸಂಸ್ಕೃತಿ ಇಲಾಖೆಯ ಸಹಯೋಗದಿಂದ ನಗರದ ತ್ರಿಪುರಾಂತ ಸಂಸ್ಥಾನ ಗವಿಮಠದಲ್ಲಿ ಗುರುವಾರ ಆಯೋಜಿಸಲಾಗಿದ್ದ ಶ್ರೀ ಘನಲಿಂಗ ರುದ್ರಮುನಿ ಜಾತ್ರಾ ಮಹೋತ್ಸವ, ಅಭಿನವ ಶ್ರೀ ಪ್ರಶಸ್ತಿ ಪ್ರದಾನ ಹಾಗೂ ಚುಟುಕು 13ನೇ ರಾಜ್ಯ ಮಟ್ಟದ ಚುಟುಕು ಸಾಹಿತ್ಯ ಸಮ್ಮೇಳನದ ಸಾನ್ನಿಧ್ಯವನ್ನು ವಹಿಸಿ ಮಾತನಾಡಿರುವಂತಹ ಅವರು 11ನೇ ಶತಮಾನದಿಂದ 21ನೇ ಶತಮಾನದವರೆಗೆ ಶರಣರು, ಸಂತರು, ದಾರ್ಶನಿಕರು ತಮ್ಮದೇ ಆದ ರೀತಿಯಲ್ಲಿ ಸಮಾಜ ಸುಧಾರಣೆಗೆ ಶ್ರಮಪಟ್ಟಿದ್ದಾರೆ ಎನ್ನುವಂಥ ಮಾತನ್ನು ಕೂಡ ಶ್ರೀಗಳು ಹೇಳ್ತಾರೆ. ಇಲ್ಲಿಯ ಘನಲಿಂಗ ರುದ್ರಮುನಿ ಶಿವಾಚಾರ್ಯರ ಗವಿಮಠಕ್ಕೆ ತನ್ನದೇ ಆದ ಇತಿಹಾಸ ಹಾಗೂ ಪರಂಪರೆ ಇದೆ. ಈ ಬಗ್ಗೆ ಅಧ್ಯಯನದ ಅವಶ್ಯಕತೆ ಇದೆ. ಈಗಿನ ಅಭಿನವ ಶ್ರೀಗಳ ಒಂದು ಭಕ್ತರ ಸಹಕಾರದಿಂದ ಮಠದ ಪ್ರಗತಿ ಮಾಡಿದ್ದಾರೆ. ಅವರ ಧಾರ್ಮಿಕ ಮತ್ತು ಸಾಮಾಜಿಕ ಕಾರ್ಯಗಳಿಗೆ ಎಲ್ಲರೂ ಕೈ ಜೋಡಿಸಬೇಕೆಂದು ಸಲಹೆ ನೀಡಿದರು. ಗವಿಮಠದ ಮಹಿಮೆ ಗ್ರಂಥ ಬಿಡುಗಡೆ ಮಾಡಿದ ಒಂದು ಹುಮನಾಬಾದ್ ಶಾಸಕ ಡಾಕ್ಟರ್ ಸಿದ್ಧಲಿಂಗಪ್ಪ ಪಾಟೀಲ್ ಈ ಸಂದರ್ಭದಲ್ಲಿ ಮಾತನಾಡ್ತಾ ಮಠದ ಹಾಗೂ ಶ್ರೀಗಳ ಕಾರ್ಯ ಬಹಳ ಅದ್ಭುತವಾಗಿದೆ ಎನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ. ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ ರಾಜ್ಯ ಸಂಚಾಲಕ ಕೃಷ್ಣಮೂರ್ತಿ ಕುಲಕರ್ಣಿ, ಸಾಹಿತಿ ಡಾಕ್ಟರ್ ನೀಲಂಬಿಕಾ ಪೊಲೀಸ್ ಪಾಟೀಲ್ ಮಾತನಾಡ್ತಾರೆ. ನೇತೃತ್ವ ವಹಿಸಿದ್ದ ಸಂಸ್ಥಾನ ಗವಿಮಠದ ಶ್ರೀ ಅಭಿನವ ಘನಲಿಂಗ ರುದ್ರಮುನಿ ಶಿವಾಚಾರ್ಯರು ಆಶೀರ್ವಚನ ನೀಡಿದರು. ಸಮ್ಮೇಳನದ ಸರ್ವಾಧ್ಯಕ್ಷರಾದ ಡಾಕ್ಟರ್ ರೇವಣಸಿದ್ದ ಶಿವಾಚಾರ್ಯರು ಅಧ್ಯಕ್ಷೀಯ ಭಾಷಣ ಮಾಡಿದರು. ಶ್ರೀ ಘನಲಿಂಗ ರುದ್ರಮುನಿ ಜಾತ್ರಾ ಮಹೋತ್ಸವದ ನಿಮಿತ್ತ ವಿವಿಧ ಕ್ಷೇತ್ರದ ಸಾಧಕರಾದ ಬಸವರಾಜ ಸ್ವಾಮಿ, ಸೂರ್ಯಕಾಂತ್ ಶೀಲವಂತ್, ದೇವೇಂದ್ರ ಕೊರಾಳೆ, ವಿಜಯಕುಮಾರ್ ರೆಡ್ಡಿ, ವಿಜಯಕುಮಾರ್ ಮುಚ್ಚಳಂಬೆ ಅವರಿಗೆ ಅಭಿನವ ಘನಲಿಂಗ ಶ್ರೀ ಪ್ರಶಸ್ತಿಯನ್ನು ಪ್ರದಾನ ಮಾಡಿ ಗೌರವಿಸಲಾಯಿತು. ಅದಕ್ಕೆ ವಂದಿಸುತ್ತಾ ಹಾಗೂ ಪರಮ ಪೂಜ್ಯರಾದಂತಹ ಷಟಸ್ಥರ ರೇವಣಸಿದ್ದ ಶಿವಾಚಾರ್ಯರ ಪಾದಗಳಿಗೆ ನಮಸ್ಕರಿಸುತ್ತಾ, ಯಾಕಂತಂದ್ರೆ ಅಪ್ಪೋರು 11 ಗಂಟೆನೆ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕಂತ 10ವರೆಗೆ ಹೇಳಿದ್ರು. ಆದ್ರೂ ಕೂಡ ಬಹಳ ಸಮಯ ಆಗಿದೆ. ಯಾಕಂತಂದ್ರೆ ಮನೆಗಿಂದ ಹೊರಗೆ ಬರ್ಬೇಕಂದ್ರೆ ಜನರಿಗೆ ಕುಂಡ್ರಿಸಿ ನಾವು ಈಗ ಹೊರಗೆ ಬಂದೇವು ಅಂತಂದ್ರೆ ಆ ಜನರು ಮಾತಾಡ್ತಾರ, ಅವ್ರಿಗೂ ಕೂಡ ನಾವು ಅಟೆಂಡ್ ಆಗಿ ಬರ್ಬೇಕಂತಂದ್ರ ಸ್ವಲ್ಪ ಸಮಯ ಆಗಿದೆ. ಆದ ಕಾರಣ ಕ್ಷಮೆ ಕೋರುತ್ತಾ, ಇವತ್ತಿನ ಈ ಒಂದು ಕಾರ್ಯಕ್ರಮ ಬಹಳ ದಿವಸಗಳಿಂದ ಅಪ್ಪೋರು ನಾವು ಅವರು ಈ ಒಂದು ಕಾರ್ಯಕ್ರಮ ಹೋದಾಗ ಅಪ್ಪೋರು ಅದಕ್ಕಿಂತ ಮೊದಲು ಕೂಡ 1-2 ಸರ್ತಿ ಹೇಳಿದ್ರು, 10 ಸರ್ತಿ ಹೇಳಿರ್ಬೇಕು ಅಪ್ಪೋರು ಈ ತರ ಕಾರ್ಯಕ್ರಮ ಇದೆ ಅಂತ. ಅಪ್ಪೋರೆ ತಾವು ಯಾವುದು ಕೂಡ ಇದು ಮಾಡ್ಬೇಡ್ರಿ, ನಾನು ಮಧ್ಯಾಹ್ನ ಕಾರ್ಯಕ್ರಮ ಹಾಕಿದ್ರು. ಆದ್ರೂ ಕೂಡ ನಾನು ಬೆಳಗಾವಿಗೆ ಹೋಗ್ಬೇಕಾಗಿದೆ, ಒಂದು ಮದುವೆ ಇದ್ದ ಕಾರಣ ನಾನು ಬೆಳಗ್ಗೆ ಬಂದು ಹೋಗ್ತೀನಿ ಅಂತ ಅಪ್ಪೂರಿಗೆ ಹೇಳಿದಾಗ ಇಲ್ಲ ಬೆಳಗ್ಗೆನೆ ಬನ್ರಿ ಅಂತ ಅಪ್ಪರು ಕೂಡ ಹೇಳಿದ್ರು. ಇವತ್ತು ಈ ಒಂದು ಕಾರ್ಯಕ್ರಮ ಬಹಳ ಸಂತೋಷ ಅನಿಸ್ತಾ ಇದೆ. ಗೊತ್ತಾ, ಈ ಮಠದ ಒಂದು ಇದ್ದಲ್ಲಿ ಕಾಲಿಟ್ಟಾಗ ಒಂದು ಸಂತೋಷ, ಒಂದು ಆನಂದ ಅನ್ನಿಸ್ತಾ ಇದೆ. ಗೊತ್ತಾ, ಮತ್ತು ಈ ಒಂದು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಾಗ ನನ್ನನ್ನು ಕೂಡ ಆಹ್ವಾನಿತ ಮಾಡಿ ಇವತ್ತ ಒಂದು ಗ್ರಂಥ ಬಿಡುಗಡೆ ನನ್ನಿಂದ ಮಾಡಿದ್ರು ಅಂತಂದ್ರ ನಾನು ಕೂಡ ಪುಣ್ಯವಂತರು ಅಂತ ನಾನು ಹೇಳಕ್ ಬಯಸ್ತೀನಿ. ಗೊತ್ತಾ, ಇವತ್ತು ತಾವೆಲ್ಲ ಕೂಡ ನೋಡ್ತಾ ಇದ್ರಿ, ಇವತ್ತು ಎಲ್ಲ ಕಡೆ ನಮ್ಮ ಮಠ ಮಂದಿರಗಳ ಇವೆ ಅಂತ ನಾವೆಲ್ಲರೂ ಕೂಡ ಒಂದು ಸೋದರ. ಚಿಟಗುಪ್ಪ ಪಟ್ಟಣದ ತಹಸೀಲ್ ಕಚೇರಿಯಲ್ಲಿರುವಂತಹ ಅಧಿಕಾರಿ ಪ್ರದೀಪ್ ಲಾಡೆಯವರು ಸಾರ್ವಜನಿಕರಿಗೆ ಕೆಲಸ ಮಾಡಿಕೊಡಲು ಹಣ ಕೇಳುತ್ತಾರೆ ಎಂಬ ಗಂಭೀರ ಆರೋಪವನ್ನು ಕನ್ನಡ ಸೇನೆ ಕರ್ನಾಟಕದ ಪದಾಧಿಕಾರಿಗಳು ಮಾಡ್ತಾರೆ. ಪಟ್ಟಣದ ತಹಸೀಲ್ ಕಚೇರಿಯಲ್ಲಿ ತಹಸೀಲ್ದಾರರಿಗೆ ಮನವಿಯನ್ನು ಸಲ್ಲಿಸಿರುವಂತಹ ಅವರು ಕೂಡಲೇ ಲಾಡೆ ಅವರಿಗೆ ಅಮಾನತುಗೊಳಿಸಬೇಕು ಎಂದು ಆಗ್ರಹ ಮಾಡಿದ್ದಾರೆ. ಒಬ್ಬ ವ್ಯಕ್ತಿ ಸಿಂಧುತ್ವ ಕೇಳಲು ಬಂದರೆ ಹಣ ನೀಡಿದರೆ ಮಾತ್ರ ಕೊಡ್ತೇನೆ ಎನ್ನುವಂತಹ ಮಾತನ್ನು ಲಾಡೆಯವರು ಹೇಳಿದ್ದಾರೆ ಎಂದು ಆರೋಪಿಸಿ ಅವರನ್ನು ಅಮಾನತುಗೊಳಿಸಬೇಕು ಎಂದು ಕನ್ನಡ ಸೇನೆಯ ಪದಾಧಿಕಾರಿಗಳು ಆಗ್ರಹ ಮಾಡಿದ್ದಾರೆ. ಆದ್ದರಿಂದ ಅವರನ್ನು ಕೂಡಲೇ ಅಮಾನತುಗೊಳಿಸಬೇಕು. ಇದೇ ವೇಳೆ ಪ್ರಮುಖರಾಗಿರ್ತಕ್ಕಂತಹ ರವಿಸ್ವಾಮಿ ನಿರ್ಣ, ಸುಭಾಷ್ ಕೆನಡೆ, ಪವನ್ ಪೂಜಾರಿ, ನಾಗರಾಜ್ ಹುಡುಗಿ, ಕಾಶಿನಾಥ್ ರೇಕುಳಗಿ, ತಿಪ್ಪಣ್ಣ ರೆಡ್ಡಿ, ಗುಂಡಪ್ಪ ಪೂಜಾರಿ, ಮೋಸಿನ್ ಜಮಾದಾರ್ ಸೇರಿದಂತೆ ಕನ್ನಡ ಸೇನೆ ಕರ್ನಾಟಕ ಸಂಘಟನೆಯ ತಾಲೂಕು ಪದಾಧಿಕಾರಿಗಳು ಅವರನ್ನು ಅಮಾನತುಗೊಳಿಸಬೇಕೆಂದು ಆಗ್ರಹ ಮಾಡಿದ್ದಾರೆ. ಕನ್ನಡ ಸೇನೆಗೆ ಭ್ರಷ್ಟ ಅಧಿಕಾರಿಗಳಿಗೆ ಭ್ರಷ್ಟ ಅಧಿಕಾರಿಗಳಿಗೆ ಲಂಚದ ಬೇಡಿಕೆ ಇಟ್ಟ ಅಧಿಕಾರಿಗಳಿಗೆ ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು.
ಇಂದು ಕನ್ನಡ ಸೇನೆ ಕರ್ನಾಟಕ ಸಂಘಟನಾ ವತಿಯಿಂದ ದುಡುಗುಪ್ಪ ತಹಸೀಲ್ ಕಚೇರಿಯಲ್ಲಿ ನಿನ್ನೆ ಒಂದು ಸಿಂಧುತ್ವಕ್ಕಾಗಿ 6,000 ರೂಪಾಯಿ ಬೇಡಿಕೆ ಇಟ್ಟಿದ್ದಾರೆ. ಅದರಲ್ಲಿ ಈಗ 1,000 ರೂಪಾಯಿ ಕೂಡ ರೆಡಿ ಮಾಡ್ತೀನಿ ಅಂತೇಳಿ 1,000 ರೂಪಾಯಿ ಮುಂಗಡ ಹಣವಾಗಿ ತಗೊಂಡಿದ್ದಾರೆ. ಇವರೆಲ್ಲ ಪುರಾವೆಗಳಿಗೂ ಇದೆ. ಅದಕ್ಕಾಗಿ ಅಂತ ಅಧಿಕಾರಿಗಳೇನದ ಅಂತಂದ್ರೆ ಕೂಡಲೇ ಸಸ್ಪೆಂಡ್ ಮಾಡ್ಬೇಕಂತೇಳಿ ಮಾನ್ಯ ತಹಸೀಲ್ದಾರ್ ಹತ್ರ ನಾವು ನ್ಯಾಯ ಕೇಳಕ್ಕಾಗಿ ಬಂದಿದ್ದೇವೆ. ಈಗ ತಹಸೀಲ್ದಾರ್ ಸಾಹೇಬರು ಬರ್ತಾ ಇದ್ದಾರೆ. ಸರಿ ತಹಸೀಲ್ದಾರ್ ಸಾಹೇಬ್ ಸರ್ವರ್ ಬಂದು ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಓದಲ್ಲ ನಿನ್ನೆ ದಿವಸ ಏನದ ಅಂದ್ರ ನಮ್ದು ನಾಗನ್ಕೇರದೊಬ್ಬರು ಒಂದು ಹುಡುಗನ ಸಂಗಟ ನಮ್ಮ ಕಾರ್ಯಕರ್ತರು ಇದ್ರು ಗುಂಡಪ್ಪ ಅಂತೇಳಿ ಹಿಂಗೆ ಇದ್ದಾರೆ ಸರ್. ಅದಕ್ಕಾಗಿ ಒಂದು ಸಿಂಧುತ್ವ ಐತಿ ಸರ್, ಒಂದು ಸಿಂಧುತ್ವ ಇತ್ತು. ಅದಕ್ಕಾಗಿ ಏನದ ಅಂದ್ರೆ ಪ್ರದೀಪ್ ಅವ್ರು ಏನದ ಅಂತಂದ್ರೆ ಅದು ಸಿಂಧುತ್ವ ಮಾಡ್ಕೊಡ್ಲಕ್ 6,000 ರೂಪಾಯಿ ಹಚ್ಚದು. ನಿಮ್ಮ ಬಾಯಿಲಿಂದ ಹೇಳಿ ಅವ್ರ ಅಡಿಗೆ ನೀವು ಸ್ವಲ್ಪ ಹಂಗೆ 6,000 ರೂಪಾಯಿ ಕೇಳ್ಯಾರ. 6,000 ರೂಪಾಯಿ ಕೇಳಿ ಅಡ್ವಾನ್ಸ್ ಏನಾದ್ರು 1,000 ರೂಪಾಯಿ ತೊಗೊಂಡ್ರ. ತೊಗೊಂಡಿರೋದಾದ್ರೆ ಇನ್ನೊಂದ್ ಸರಿ ವಿಡಿಯೋ ಅದು ಏನೇನೋ ಮಾಡ್ಲತ್ತಾರಂತ ಇವ್ರು ಸುಮ್ಮನೆ ಇಟ್ಟು ಹೋಗ್ಯಾರ ಅಂತೇಳಿ ಯಾರ ಬೇಮನ್ಸಿನಿಂದ ಇಟ್ಕೊಂಡ್ರೆ ಇಟ್ಕೋತಾರೆ. ಯಾರ ಕೆಲಸ ಮಾಡ್ಲಕ್ಕ ಮುಂಗಡ ಹಣವಾಗಿ ಏನಾದ್ರು ತೊಗೊಂಡ್ರ. ಮತ್ತಿನ್ನ 5,000 ರೂಪಾಯಿ ಏನದ ಅಂತಂದ್ರೆ ನನಗೆ ಒಬ್ಬನಿಗೆ ಉಳಿತಾವ. ನಾವೆಲ್ಲ ಮೇಲಿನ ಅಧಿಕಾರಿಗಳಿಗೆ ಕೊಡ್ಬೇಕು ಒಂದು ಕುಡುತ್ತೆ ಮಾತಾಡ್ಯಾರ. ಅದಕ್ಕಾಗಿ ಮೇಲಧಿಕಾರಿಗೆ ಅವ್ರ ಮೇಲೆ ಏನೇನು ತೋಲತ್ತಾರ ಅಂಬದು ಸ್ವಲ್ಪ ನಮ್ಗೆ ಬೇಕು. ಯಾಕಂದ್ರೆ ಈಗ ಒಂದು ತಾಲೂಕಕ್ಕೆ ಏನಾದ್ರೆ ದಂಡಾಧಿಕಾರಿಗಳು ತಾವು ಇಲ್ಲಿ ಏನು ಬಿ ಕೆಟ್ಟದಾಯ್ತು ಅಂದ್ರೆ ಬಿ ತಮಗೆ ಶ್ರೇಯಸ್ ಬರ್ತದೆ, ಮತ್ತು ಒಳ್ಳೇದಾದ್ರೆ ತಮಗೆ ಶ್ರೇಯಸ್ ಬರ್ತದೆ. ಅಂಥವ್ರಿಗೆ ಏನದ ಅಂದ್ರೆ ಕಠಿಣ ಇಲ್ಲಿಂದ ಏನದ ಅಂದ್ರೆ ನೋ ಟ್ರಾನ್ಸ್ಫರ್ ಸಸ್ಪೆಂಡ್ ಮಾಡ್ಬೇಕಂತೇಳಿ ನಾವು ತಮ್ಮ ಹತ್ರ ಮನವಿ ಮಾಡ್ತಿದ್ವಿ. ಹೇಳ್ರಿ ಸರ್, ಈಗ ಅವ್ರಿಗೆ ನಾವು ಭೇಟಿಯಾಗಿನಾಗ ಮೇಲಧಿಕಾರಿಗಳಿಗೆ ನಾವು 4,000 ಕೊಡ್ಬೇಕಂತ. 2,000 ಬಿಟ್ಕೋತಾರೆ. ನಮ್ಮ ಮೇಲಧಿಕಾರಿಗಳು ಯಾರು ತಿನ್ನತ್ತಾರ ಯಾರಿಲ್ಲ ಅವ್ರದ್ದೆಲ್ಲ ಬೇಕಲ್ಲ. ಸುಮ್ಮನೆ ಮೇಲುದ್ಯೋಗ ಇರತಕ್ಕಂಥ ವ್ಯಕ್ತಿಗಳಿಗೆ ಇವರು ಒಂದು ಇದು ಮಾಡಿ ಕೆಟ್ಟ ಹೆಸರು ತರುವಂಥ ಕೆಲಸ ಯಾಕೆ ಮಾಡ್ಬೋದು? ಅದಕ್ಕೆ ತಮ್ಮ ಗಮನಕ್ಕೆ ತರೋದಿಷ್ಟೇ ನಿಮ್ಮ ಕನ್ನಡ ಸೇನೆ ಶೀಘ್ರವಾಗಿ ಅವ್ರಿಗೆ ನೀವು ಅಮಾನತ್ ಮಾಡಲೇಬೇಕು. ಬೇರೆ ಅವ್ರಿಗೆ ಎಕ್ಸ್ಟ್ರಾನು ಬೇರೆ ಏನ್ರಿ ಶಿಕ್ಷೆ ಕೊಡುವಂಥದ್ದು ಬೇರೆ ಬೇಡ. ಯಾಕಂದ್ರೆ ಇವ್ರು ಒಬ್ಬರೇ ಅಲ್ಲ, ಇಂಥವ್ರು ಸುಮಾರು 100 ಜನ 200 ಜನ ಅದರೇ. ಇಲ್ಲಿ ಮುಂಜಾನೆ ಕುಂತಿದೀವಲ್ಲ, ಇಲ್ಲಿ ಎಲ್ಲರೂ ಬಹಳ ಮಂದಿ ಮಾತಾಡತ್ತೀರಿ ಸರ್. ರೊಕ್ಕಪಟ್ರೆ ತುಡುಗುಪ್ಪದ ಸರ್ವರ್ ಸರ್ವರೇ ಇಲ್ಲ. ಈಗ ಪಬ್ಲಿಕ್ ಅದೇಲತ್ತ ಸರ್, ಇಲ್ಲಿ ಕೇಳಿದ್ರೆ ಯಾಕೆ ಕೆಲಸ ಯಾಕೆ ಆಗಲ್ಲ ನೋಡೋದು ಅಂತ ಕೇಳಿದೆವು. ಕೇಳಿದ್ರೆ ಅವ್ರು ಹೇಳ್ತಾರ ಸರ್ವರ್ ಬರಲ್ಲ ನೋಡೋದು ಅಂತಾರ. ಸರ್ವರ್ ಯಾಕೆ ಬರಲ್ರಿ? ಸರ್ಕಾರಿ ಹುದ್ದೆಯಲ್ಲಿ ಇರತಕ್ಕಂತ ಇದು ಬರಲೇಬೇಕು ಅಂದ್ರೆ ಹಣ ಕೊಟ್ರೆ ಸರ್ವರ್ ಬರ್ತದೆ. ಇಲ್ಲಿ ಏನದ ಸರ್, ಯಾವುದೇ ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದೊಡ್ಡ ಕೊಳಿಗೆ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.